ಆ ತಾಲೂಕಲ್ಲೂ ಕೂಡ ಈಗ SIR ನಡೀತಾ ಇದೆ. ಈ ರಾಜ್ಯದಲ್ಲಿರುವಂತ ಮತದಾನದ ಹಕ್ಕನ್ನ ಯಾರು ಕೂಡ ಕಳ್ಕೋಬಾರದು. SIR ಅಲ್ಲಿ ಎನ್ರೋಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವನಿಗೆ ಎಲ್ಲಾ ತರದ ಬೆನಿಫಿಟ್ ಕೂಡ ಕಳ್ಕೊಳ್ತಾರೆ. ಪಾಪ ಅವ್ರು ನಮ್ಗೆ ವೋಟ್ ಇದೆ, ಎಲ್ಲೋ ಹೋಯ್ತದೆ, ಯಾರ ಮ್ಯಾಪಿಂಗ್ ಆಗಿದೆ ಅಂತ ಹೇಳಿದ್ರು, ಇವೆಲ್ಲ ಕೂಡ ತಪ್ಪದಾರಿಗೆ ಎಳಿತಾರೆ. ಯಾರು ಮತದಾರ ಇಟ್ಕೊಂಡಿದ್ದಾನೆ, ಇನ್ಕ್ಲೂಡಿಂಗ್ ದಿ ಚೀಫ್ ಮಿನಿಸ್ಟರ್, ಇನ್ಕ್ಲೂಡಿಂಗ್ ದಿ ಡೆಪ್ಯೂಟಿ CM, ಅವರ ಏನು BLAಗಳು ಒಂದು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ, ಆ ಫಾರಮ್ ಅನ್ನ ಕಂಪಲ್ಸರಿ ಎಂಟ್ರಿ ಮಾಡಿ ಸಿಗ್ನೇಚರ್ ಮಾಡಿ ಅವ್ರದ್ದೇನು ಗುರ್ತನ್ನ ಇಟ್ಟು ಅವರು ವಾಪಸ್ಸು ಕೊಡಬೇಕು. ಇಲ್ಲ ಅಂದ್ರೆ ಈ ಲೂಸಸ್ ಇಸ್ ವೋಟಿಂಗ್ ರೈಟ್. ಇದನ್ನ ಎಲ್ಲ ಮತದಾರರಿಗೆ ನೀವು ಜಾಗೃತಿ ಮೂಡುವಂತ ಕೆಲಸ ಮಾಡಬೇಕು. ಸೊ ನೀವು ಇದಕ್ಕೆ ಏನೇನು ಬೇಕೋ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅಂತೇಳಿ ನಾನು ಹೇಳಿದ್ದೇನೆ. ಆ ತಾಲೂಕಲ್ಲೂ ಕೂಡ ಈಗ SIR ನಡೀತಾ ಇದೆ. ಈ ರಾಜ್ಯದಲ್ಲಿರುವಂತ ಮತದಾನದ ಹಕ್ಕನ್ನ ಯಾರು ಕೂಡ ಕಳ್ಕೋಬಾರದು. ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜೀವನ್ ಮತ್ತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಜೀವನ್, ಕಂಪ್ಲೀಟ್ ಆಗಿ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. SIRಗೆ ಖಡಕ್ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿರುವಂತದ್ದು, ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ. ಮತದಾರರಿಗೆ ಹೆಲ್ಪ್ ಆಗಬೇಕು ಅನ್ನುವಂತಹ ಒಂದು ವಿಚಾರವಾಗಿ ಅಂಡ್ ಕಂಪ್ಲೀಟ್ ಅಂತ ಮಾಹಿತಿಯನ್ನ ಸಂಗ್ರಹ ಮಾಡಬೇಕು, ಎಲ್ಲೂ ಕೂಡ ಎಡವಟ್ಟುಗಳಾಗಬಾರದು ಅಂತ ಹೇಳ್ಬಿಟ್ಟು. ಸೊ ಈ ಒಂದು ವಿಧಿವಿಧಾನಕ್ಕೆ ಯಾವ ರೀತಿಯಾದಂತಹ ಪ್ಲಾನಿಂಗ್ಸ್ ಸಿದ್ಧತೆಗಳು ನಡೀತಾ ಇದೆ, ಹೆಚ್ಚಿನ ಮಾಹಿತಿಯನ್ನ ಕೊಡೋದಾದ್ರೆ ಜೀವನ್. ಈ ಒಂದು SIR ವಿಚಾರವನ್ನ DK ಶಿವಕುಮಾರ್ ಅವರಾಗಿರ್ಬೋದು, ಈ ಒಂದು ಹಿಂದೆನೆ KPCC ಅಧ್ಯಕ್ಷರಾಗಿದ್ದಾಗಲೂ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿ ಒಂದು DCM ಆಗಿದ್ದಾಗಲೂ ಕೂಡ ಇದ್ರ ವಿಚಾರ ಬಗ್ಗೆ ಕೆಲವೊಂದು ಮೀಟಿಂಗ್ಗಳನ್ನ ಮಾಡಿ ಏನೊಂದು ಅವರ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ಇದ್ರ ಬಗ್ಗೆ ಒಂದು ಕರೆಯನ್ನ ನೀಡಿದ್ರು. SIR ನಡೀತಿದೆ, SIR ಬಗ್ಗೆ ಪ್ರತಿಯೊಬ್ಬ ಜನರಿಗೂ ಕೂಡ ಒಂದು ತಿಳುವಳಿಕೆಯನ್ನ ನಡೆಸಿ, ಬೂತ್ ಮಟ್ಟದಲ್ಲೂ ಕೂಡ ತಿಳುವಳಿಕೆ ನಡೆಸಿ ಅನ್ನೋ ಒಂದು ಕರೆಯನ್ನ ನೀಡಿರುವಂಥದ್ದು. ಇದೇ ಸಂದರ್ಭದಲ್ಲಿ ಈಗ CM ಆದ ನಂತರ ಇನ್ನು BLOಗಳು ಈ ಪೂರ್ಣ SIR ಪ್ರಕ್ರಿಯೆ ಏನಿದೆ, ಈ ಪೂರ್ಣ SIR ಪ್ರಕ್ರಿಯೆ ಹೊಣೆ ಇರುವಂಥದ್ದು BLOಗಳ ಮೇಲೆ ರೋಜಾ. ಈ BLOಗಳಿಗೆ ಯಾವುದೇ ರೀತಿಯಾದಂಥ ಅವರ ಕೊಡುವಂಥ ಫಾರ್ಮ್ಗಳನ್ನಾಗಿರ್ಬೋದು, ಯಾಕಂದರೆ ಫಾರ್ಮ್ನಾಗ ಫಿಲ್ ಮಾಡೋಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಹೆಲ್ಪ್ ಆಗಲಿ ಅನ್ನುವಂಥದ್ದು DK ಶಿವಕುಮಾರ್ ಅವರ ಒಂದು ಧ್ಯೇಯ ಆಗಿರೋವಂಥದ್ದು. ಇಲ್ಲಿ ಈ ಒಂದು ಹಂತದಲ್ಲಿ DK ಶಿವಕುಮಾರ್ ಅವರು ಪ್ರತಿಯೊಬ್ಬ ಮತದಾರನು ಕೂಡ ಮತ ಹಕ್ಕನ್ನು ಕಳೆದುಕೊಳ್ಳಬಾರ್ದು ಅನ್ನೋ ಒಂದು ಚಿಂತನೆಯಲ್ಲಿ ಪ್ರತಿಯೊಬ್ಬ ಅವರ ಕಾರ್ಯಕರ್ತರಿಗಾಗಿರ್ಬೋದು, ಇನ್ನು ಅಧಿಕಾರಿಗಳಿಗಾಗಿರ್ಬೋದು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಪ್ರತಿಯೊಬ್ಬ ಜನರಿಗೂ ನೀಡಿ ಇದರಿಂದ ಮತ ಹಕ್ಕನ್ನು ಯಾರು ಕಳೆದುಕೊಳ್ಳಬಾರ್ದು. ಈ ಒಂದು ಮತ ಹಕ್ಕನ್ನು ಕೆಲವೊಬ್ಬರು ಮತಗಳು ನಮ್ಮೊಂದು ಸೇಫ್ ಆಗಿದೆ, ಏನಿಲ್ಲ ಮತ ಹಾಕ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಈ ಒಂದು SIR ಪ್ರಕ್ರಿಯೆ ನಡೆಯುವಾಗ ಯಾರ ಒಂದು ಮತ ಹಕ್ಕು ಕಳೆದುಕೊಂಡಿರ್ತಾರೆ ಅನ್ನೋವಂಥದ್ದು ಈಸಿಯಾಗಿ ಗೊತ್ತಾಗಲ್ಲ. ಕೆಲವೊಂದು ನೋಟಿಸ್ಗಳನ್ನ ಕೆಲವೊಬ್ರಿಗೆ ಗೊತ್ತಾಗಲ್ಲ, ನೋಟಿಸ್ ಕೊಡುವಂಥದ್ದು ಅನ್ನೋ ಒಂದು ಚಿಂತನೆಯಿಂದ ಈ ಒಂದು SIR ಪ್ರಕ್ರಿಯೆಗೆ ಪೂರ್ಣ ಪ್ರಮಾಣದಲ್ಲಿ ಹೆಲ್ಪ್ ಆಗಲಿ ಅಂತ ಒಂದು ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಪ್ರತಿಯೊಬ್ಬ ಜನರಿಗೂ ಹೆಲ್ಪ್ ಮಾಡಲಿ ಅಂದ್ಬಿಟ್ಟು SIR ವಿಚಾರ BLOಗಳಾಗಿರ್ಬೋದು ಈ ಒಂದು ಹಂತದಲ್ಲಿ ಎಲ್ಲ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಪ್ರತಿಯೊಬ್ಬ ಜನರಿಗೂ ಕೂಡ ಇದ್ರ ಬಗ್ಗೆ ಅರಿವನ್ನ ಮಾಡಿ ಅಂತ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು ರೋಜಾ.